ಇತ್ತೀಚೆಗೆ ನನ್ನ ಗೆಳೆಯ ಒಬ್ಬ ಹೇಳಿದಂಥ ಒಂದು ಸತ್ಯ ಸಂಗತಿ ಇದು. ಅವನು ತನ್ನ ಸ್ನೇಹಿತರ ಮಗುವಿನ ಮೊದಲನೇ ಹುಟ್ಟು ಹಬ್ಬಕ್ಕೆ ಹೋಗಿದ್ದ. ಸಾಮಾನ್ಯ ದೊಡ್ಡದಾಗಿ ಮಾಡ್ತಾರೆ ಮೊದಲನೇ ವರ್ಷ ಹುಟ್ಟಿದಬ್ಬ ಅಂತ ಹೇಳಿ. ಇವನು ಶ್ರೀಮಂತ. ಒಂದು ಪಂಚತಾರಾ ಹೋಟೆಲ್ನಲ್ಲಿ ಅರೇಂಜ್ ಮಾಡಿದ್ರು. ಭರ್ಜರಿಯಾಗಿ ಮಾಡಿದ್ದಾರೆ. ಮಗು ತಂದೆ ತಾಯಿ ಇದ್ದಾರಲ್ಲ, ಎರಡು ಕಡೆಗೂ ಭಾರಿ ಶ್ರೀಮಂತರು ಅವರು. ತಂದೆ ಕಡೆಗೆ ತಾಯಿ ಕಡೆಗೆ ಭಾರಿ ಶ್ರೀಮಂತರು. ಕಾರ್ಯಕ್ರಮ ಭಾರಿಯಾಗಿತ್ತು. ಏನು ಅಲಂಕಾರ, ಏನು ತನ ಭರ್ಜರಿ. ಆ ಖರ್ಚೊಳಗೆ ಮಧ್ಯಮ ವರ್ಗದವ್ರು ಎರಡು ಮದುವೆ ಮಾಡ್ಬೋದಾಗಿತ್ತು. ಅವರು ಬಂದಂಥ ಜನದ ರೇಷ್ಮೆ ಸೀರೆ, ಸೂಟ್ಗಳ ಭರಾಟೆ, ವಿಡಿಯೋ ಚಿತ್ರೀಕರಣ, ಅವ್ರ ಹಾವಳಿ, ಗಣ್ಯಾತಿ ಗಣ್ಯರ ಆಗಮನ, ವಿಶೇಷ ವಾತಾವರಣ ನಿರ್ಮಾಣ ಮಾಡಿತ್ತು. ಎಷ್ಟು ಜನ ಕೂಟು ಕರೆದಿದ್ರೂ ಗೊತ್ತಿಲ್ಲ. ಅದೆಷ್ಟು ಥರದ ಖಾದ್ಯಗಳು, ಪೇಯಗಳು ಎಲ್ಲ ರೆಡಿಯಾಗಿತ್ತು. ಈ ನಮ್ಮ ಸ್ನೇಹಿತ ಸ್ವಲ್ಪ ಆದರ್ಶವಾದಿ ಇವನು. ಅವನು ದುಂದು ವೆಚ್ಚ ಹಾಳು ಮಾಡೋದು ಆಗೋದಿಲ್ಲ. ಮತ್ತು ಗಮನಿಸ್ತಾ ಇದ್ದ ಬಂದವ್ರನ್ನೆಲ್ಲರನ್ನು. ತಾವು ನೋಡಿದ್ದೀರಿ ಸ್ನೇಹಿತರೆ, ಈ ದೊಡ್ಡ ದೊಡ್ಡ ಹೋಟೆಲಿಗೆ ಊಟಕ್ಕೆ ಹೋಗ್ತಾರಲ್ಲ ಜನ, ಹೇಗೆ ಊಟ ಮಾಡ್ತಾರೆ ನೋಡಿ. ತಟ್ಟೆ ತುಂಬ ತುಂಬ್ಕೊಳ್ಳೋದು, ಅರ್ಧ ಮುಕ್ಕಾಲು ಬಿಟ್ಬಿಡೋದು, ಹಾಗೆ ಎಸ್ದು ಬಿಡೋದು. ತುಂಬ ಬೆಲೆ ಬಾಳುವಂಥ ವಸ್ತು ಅದು, ಹಾಗೆ ಬಿಟ್ಬಿಡೋದು. ಏನು ಬೇಜಾರಿಲ್ಲ, ಹಾಕ್ಸ್ಕೊಳ್ಳೋದು ಬಿಟ್ಬಿಡೋದು. ಅದನ್ನು ಗಮನಿಸ್ತಾ ಇದ್ದ. ಎಷ್ಟೊಂದು ಜನ ತಟ್ಟೆಯಲ್ಲಿ ಆಹಾರವನ್ನು ಹಾಗೆ ಉಳಿಸ್ಬಿಟ್ಟಿದ್ದಾರೆ. ಅಷ್ಟು ಬೆಲೆ ಬಾಳುವಂಥ ಆಹಾರ ಪೋಲಾಗೋದು ಅವ್ನು ಸರಿ ಕಾಣಿಸ್ತಿಲ್ಲ. ತನ್ನ ಊಟ ಆದಮೇಲೆ ಈ ಕಾರ್ಯಕ್ರಮ ಜವಾಬ್ದಾರಿ ಮ್ಯಾನೇಜರ್ ಇರ್ತಾನಲ್ಲ, ಆ ಫ್ಲೋರ್ ಮ್ಯಾನೇಜರ್, ಅವ್ನು ಕೇಳಿದಂತೆ, ಅಲ್ಲಪ್ಪ ಇಷ್ಟೊಂದು ಆಹಾರ ವೇಸ್ಟ್ ಆಗ್ತಾ ಇದೆಯಲ್ಲ, ಇದನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ. ಅದು ಮ್ಯಾನೇಜರ್ನ ಕೇಳಿದಂತೆ, ಅಯ್ಯೋ ಸ್ವಾಮಿ, ತಟ್ಟೆಯಲ್ಲಿ ಉಳಿದಂಥ ಆಹಾರನ್ನೇನು ಮಾಡ್ತೀರಿ, ಒಳಗೆ ಬನ್ನಿ ತೋರಿಸ್ತೇನೆ. ಈ ಕಾರ್ಯಕ್ರಮ ನಮಗೆ ಪ್ಲ್ಯಾನ್ ಮಾಡಿದಾಗ ಯಜಮಾನ್ರು ಹೇಳಿದಷ್ಟು ಜನ ಬಂದಿಲ್ಲ. 1000 ಜನ ಬರ್ತಾರೆ ಅಂತ ಹೇಳಿದರು. ಅಷ್ಟು ಜನ ಬಂದಿಲ್ಲ. ಒಳಗೆ ನೋಡಿ ತೋರಿಸ್ತೀನಿ ಬನ್ನಿ. ರಾಶಿ ರಾಶಿ ಆಹಾರ ಉಳ್ಕೊಂಡ್ಬಿಟ್ಟಿದೆ, ತಟ್ಟೆಯಲ್ಲಿ ಇದ್ದಲ್ಲ. ಇದನ್ನೇನು ಮಾಡೋದು ಅಂತ ನನ್ನ ಚಿಂತೆ ಆಗಿದೆ ಅಂದ. ಏನು ಮಾಡ್ತೀರಿ? ಏನಿಲ್ಲ, ಕೆಲವು ಕೆಲಸ ಮಾಡೋರು ತೊಗೊಂಡೋಗ್ತಾ ಒಂದಿಷ್ಟು ಉಳಿದೆಲ್ಲ ಚೆಲ್ಬಿಡ್ತೀವಿ, ಹಾಗೇನೆ ತಿಪ್ಪೆಗೆ ಹಾಕ್ಬಿಡ್ತೀವಿ. ಸ್ನೇಹಿತ ಗಾಬರಿ ಅದ. ಯುವಕರ್ಮ ಹಾಗೆ ಮಾಡಬೇಡಿಪ್ಪ, ಒಂದಿಷ್ಟು ಕಟ್ಟಿ ಕೊಡ್ತೀರ ನನಗೆ? ನನಗಲ್ಲ, ನಮ್ಮ ಮನೆ ತೊಗೊಂಡೋಗಿ ತಿನ್ನೋದಕ್ಕಲ್ಲ ಇದು. ನನ್ನ ಮನೆ ಪಕ್ಕ ಒಂದಿಷ್ಟು ಜನ ಬಡವರಿದ್ದಾರೆ. ಪಾಪ ಇಂಥ ಊಟ ಅವ್ರು ಎಂದು ಕಂಡಾರು, ಅವ್ರು ಕೊಡ್ತೇನೆ ಅಂತ ಹೇಳ್ದ. ಅದು ಮ್ಯಾನೇಜರ್, ಅಯ್ಯೋ ತೊಗೊಂಡೋಗಿ ಸಹನೆ, ತಿಪ್ಪೆಗೆ ಹಾಕೋದಕ್ಕಿಂತ ಕೆಲವು ಹಸಿದ ಹೊಟ್ಟೆಗಾದರೂ ಬೀಳಿ ಅದು ಅಂತ ಸಾಕಷ್ಟು ಆಹಾರವನ್ನು ಪ್ಯಾಕ್ ಮಾಡಿಕೊಟ್ಟ. ನನ್ನ ಸ್ನೇಹಿತ ಅದನ್ನು ಕಾರ್ ಡಿಕ್ಕಿ ಇಟ್ಕೊಂಡು ತನ್ನ ಮನೆ ಹತ್ತಿರ ಬಂದ. ಪಕ್ಕದ ಮನೆ ಸಂಧಿ ಗುಡಿಸ್ಲು, ಅಲ್ಲಿ ದೀಪ ಉರಿತೈತೆ. ಆ ಗುಡಿಸಲೊಳಗೆ ನಾರಾಯಣಪ್ಪ ಅಂತ ಒಬ್ಬ ಇದ್ದ. ಆ ಮನುಷ್ಯ ಬಾಲ್ಯದಲ್ಲೇ 2 ಕಾಲು ಕಳ್ಕೊಂಡಿದ್ದಂತೆ. ಅದು ಪೋಲಿಯೋ ಆಗಿತ್ತೋ ಏನಾಗಿತ್ತೋ ಗೊತ್ತಿಲ್ಲ, ಕಾಲಿಲ್ಲ. ಬಗಲಲ್ಲಿ ಕೋಲೂರು ಹಿಡ್ಕೊಂಡು ನಡ್ಕೊಂಡು ಹೋಗ್ತಿದ್ದ. ಅವ್ನು ಭಿಕ್ಷೆ ಮಾಡೋದು, ಅವ್ನ ಜೀವನ ಭಿಕ್ಷೆಯಲ್ಲೇ ಹಿಡಿಬೇಕು. ಯಾವನೊಬ್ಬ ಪುಡಿ ರಾಜಕಾರಣಿ ಆ ಸರ್ಕಾರಿ ಜಮೀನು ಗುಡಿಸ್ಲು ಹಾಕೋ ಅಂತ ಹೇಳ್ಬಿಟ್ಟಿದ್ದಾನೆ. ಏನೇನು ಸಂಜೆವರೆಗೂ ಭಿಕ್ಷೆ ಬೇಡ್ತಾನೆ, ಅಲ್ಲಿ ಎಲ್ಲ ಊಟ ಮಾಡ್ತಾನೆ, ಹೋಟೆಲಲ್ಲಿ ದುಡ್ಡು ತಿಂದು ಏನು ತಿಂದು ಬಂದು ಮಲ್ಕೋತಾನೆ. ಇಲ್ಲಿ ಈ ನನ್ನ ಸ್ನೇಹಿತ ಹೋದ. ನಾನಪ್ಪ ತೋಳಪ್ಪ, ಭಾಳ ಒಳ್ಳೆ ಊಟ ಸಿಕ್ಕಿದೆ ನೋಡೋ, ಚೆನ್ನಾಗಿ ಊಟ ಮಾಡಿಬಿಡು ಅಂದ. ನಾನಪ್ಪ ಎದ್ದ. ಇಲ್ಲ ಸ್ವಾಮಿ, ನಾನು ಊಟ ಆಗಿದೆ, ಬರ್ಬೇಕಾದ್ರೆ ತಿನ್ಕೊಂಬಂದಿದ್ದೀನಿ, ಇದೇ ಇಷ್ಟೊಂದು ಪದಾರ್ಥ ತಂದಿದ್ದೀರಿ ಅಂತ ಕೇಳ್ದ. ನನ್ನ ಗೆಳೆಯ ಹೇಳ್ದ ವಿಷಯ, ನೋಡು ಹಿಂಗಾಯ್ತು, ತುಂಬ ಹಾಳು ಮಾಡ್ತಾಯಿದ್ರು ಅಂತ ಒಂದು ಕೊಡಬೇಕು ಅಂತಂದಿದ್ದೀನಿ ಅಂತ. ನಾನಪ್ಪ ಹೇಳ್ದ, ಸ್ವಾಮಿ ನಿಮ್ಮಲ್ಲಿ ಕಾಲೆಲ್ಲ ಕುಂಡಿಸ್ಕೊಂಡು ಸರ್ ಮುಂದೆ ಬರ್ತೀರಾ ನನ್ನ ಜೊತೆಗೆ? ಯಾಕಪ್ಪ ಇವನು ಕೇಳ್ದ. ಅಲ್ಲ, ಇಷ್ಟು ಒಳ್ಳೆ ಊಟದ ಪದಾರ್ಥ ಚೂರು ಹಾಳಾಗಬಾರ್ದಲ್ಲ ಸ್ವಾಮಿ. ನಮ್ಮ ಹಿಂದಿನ ಸಾಲಿನ ಗುಡಿಸಲ್ದಾಗೆ ಸರೋಜ ಅಂತಿದ್ದಾಳೆ, ಆಕೆಗೆ ತಿನ್ನೋಕೆ ಏನೂ ಸಿಕ್ಕಿಲ್ಲ, ಪಾಪ ಒದ್ದಾಡ್ತಾ ಇದ್ಲು. ಅವಳು 5 ಮಕ್ಕಳು ಹಸ್ಕೊಂಡು ಕೂತಿದ್ದಾರೆ, ಅವ್ರಿಗೆ ಕೊಟ್ಟರೆ ಬಂಗಾರ ಮಾಡ್ಕೊಂಡು ತಿಂತಾರೆ ಸ್ವಾಮಿ ಅಂದ. ಈ ಗೆಳೆಯ ಹಾಗೆ ಮಾಡಿದ. ಹೋಗಿ ಕೊಟ್ಟರು. 6 ಜೀವಗಳು ಸಂತೋಷದಿಂದ ಊಟ ಮಾಡೋದನ್ನು ಕಂಡಾಗ ನನ್ನ ಸ್ನೇಹಿತನ ಕಣ್ಣಲ್ಲಿ ನೀರು ಬಂದಿತ್ತು. ಈಗ ನನಗೆ 2 ಚಿತ್ರ ಕಾಣಿಸುತ್ತೆ ಸ್ನೇಹಿತರೆ. ಅಲ್ಲಿಗೆ ಹೋಗ್ತೇವೆ, ಅತ್ಯಂತ ಶ್ರೀಮಂತವಾದ ಆಹಾರವನ್ನು ತಟ್ಟೆಯಲ್ಲಿ ಹಾಕ್ಕೊಂಡು ಹಾಗೆ ಚೆಲ್ಲಿ ಬರ್ತೀವಲ್ಲ, ಹಾಳು ಮಾಡಿ ಬರ್ತೀವಲ್ಲ. ಇದು ಒಂದು ಚಿತ್ರ. ಇನ್ನೊಂದು ಚಿತ್ರ ನನಗೆ ಹೆಚ್ಚು ಮನಸ್ಸಿಗೆ ಮುಟ್ಟೋದು, ತನ್ನ ಹೊಟ್ಟೆ ತುಂಬಿರೆ ಅಂದಾಗ ಆಸೆಯಿಂದ ಆಹಾರ ತಗೊಂಡು ಅದನ್ನು ಹಾಳು ಮಾಡದೆ ಅವಶ್ಯಕತೆ ಇರೋ ಕೊಡಬೇಕು ಅಂತ ನೀಡಿದಂಥ ಭಿಕ್ಷುಕ ನಾರಾಯಣಪ್ಪನ ಸಂಸ್ಕೃತಿ ದೊಡ್ಡದಲ್ವಾ? ಅವನು ಭಿಕ್ಷುಕ.
ತಾನೇ ಭಿಕ್ಷುಕ ಆದರೂ ಕೂಡ ತನಗಿಂತಲೂ ಅಸಹಾಯಕರಾಗಿದ್ದವರಿದ್ದಾರೆ, ಅವರಿಗೆ ಸಹಾಯ ಮಾಡಬೇಕು ಅಂತ ಸಹಕರಿಸಿದಂಥ ನಾರಾಯಣಪ್ಪನ ಹೃದಯ ವೈಶಾಲ್ಯತೆ ದೊಡ್ಡದಲ್ವಾ? ನನ್ನ ಮನೆಯಲ್ಲೂ ಹೇಳ್ತೇನೆ, ಎಲ್ಲರೂ ಹೇಳ್ತೇನೆ, ತಟ್ಟೆಯಲ್ಲಿ ನಾವು ಬಡಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಳ್ಳಿ, ಸ್ವಚ್ಛ ಮಾಡಿ ತಾಟು. ಅಗಲು ಕೂಡ ವೇಸ್ಟ್ ಮಾಡಬಾರ್ದು. ಒಂದು ಅಗಲು ವೇಸ್ಟ್ ಮಾಡಿದ್ರೆ ಕೂಡ ಏನಾಗುತ್ತೆ ಗೊತ್ತಾ? ಈ ಅಗಲಿಗೋಸ್ಕರ ಒಬ್ಬ ರೈತ 4 ತಿಂಗಳು 5 ತಿಂಗಳು ದುಡಿದಿದ್ದಾನೆ, ಅವನಿಗೆ ಅಪಮಾನ ಮಾಡ್ದಂಗಾಗತ್ತೆ, ಅನ್ನಕ್ಕೆ ಅಪಮಾನ ಮಾಡ್ದಂಗಾಗತ್ತೆ. ಅದಕ್ಕೆ ನಾವು ತಟ್ಟೆಯಲ್ಲಿ ಹೆಚ್ಚಾಗಿ ಬಡಿಸ್ಕೊಂಡು ಚೆಲ್ಲು ಪ್ರಸಂಗ ಬಂದಾಗ ಈ ಭಿಕ್ಷುಕ ನಾರಾಯಣಪ್ಪ ನೆನಪಾಗಬೇಕು.